ಹಾ ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ನ ಪ್ರೆಸ್ ಮಾಡಿ. ಎಲ್ಲರೂ ಹೇಗಿದ್ದೀರಾ? ಟಿಫನ್ ಆಯಿತಾ? ನನ್ನ ಟಿಫನ್ ಆಯಿತು. ಜಸ್ಟ್ ರೆಡಿಯಾಗಿ ಸಿಂಪಲಾಗಿ ರೆಡಿಯಾಗಿ ಹೊರಗಡೆ ಹೋಗ್ತಾ ಇದ್ದೀನಿ. ತುಂಬ ಜನ ಹೇಳ್ತಾ ಇದ್ರಿ ವಿತೌಟ್ ಮೇಕಪ್ ಮಾಡ್ಕೋಬೇಡಿ, ವಿಡಿಯೋ ಮೇಕಪ್ ಮಾಡ್ಕೊಳ್ಳಿ, ಸ್ವಲ್ಪ ರೆಡಿಯಾಗಿ ವಿಡಿಯೋ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ ಅಂತ ಹೇಳಿದ್ದೀರಾ. ಸೊ ರೆಡಿ ಆಗಿದ್ದೀನಿ. ಬಟ್ ರೆಗ್ಯುಲರಾಗಿ ಲಾಗ್ ಮಾಡೋಂಗಿದ್ರೆ, ಅಂದರೆ ಡೈಲಿ ಲಾಗ್ ಮಾಡೋಂಗಿದ್ರೆ ಸೊ ರೆಡಿ ಆಗೋಕ್ಕಾಗಲ್ಲ. ದಿನಾ ಮನೇಲಿ ಮೇಕಪ್ ಮಾಡ್ಕೊಳ್ಳಿ, ಯಾವಳು ಕೂತ್ಕೋತಾಳಲ್ವಾ. ಸೊ ಇವತ್ತು ಸಿಂಪಲಾಗಿ ರೆಡಿ ಆಗಿದ್ದೀನಿ. ಬನ್ನಿ, ನೀರಿಲ್ಲ ಮನೇಲಿ, ನೀರು ತೊಗೊಂಬರೋಣ. ಹಾಗೆ ಸ್ವಲ್ಪ ತರಕಾರಿ, ಸೊಪ್ಪೆಲ್ಲ ತೊಗೊಂಬರೋಣ. ಬನ್ನಿ ಹೋಗೋಣ. ಹಾಗೆ ನಮ್ಮ ಅಪ್ಪು ನಾನು ಬಿಟ್ಟು ಹೋಗ್ತೀನಿ ಅಂತ ಗೊತ್ತಾಗಿದೆ ಅವನಿಗೆ. ಅವನು ಸಖತ್ ಬೇಜಾರು ಮಾಡ್ಕೊತಾನೆ. ಅವನು ನನಗಿನ್ನ ಮೊದಲೇ ರೆಡಿ ಆಗಿಬಿಟ್ಟಿರ್ತಾನೆ. ಮಮ್ಮಿ ನಾನು ಬಂದುಬಿಡ್ತೀನಿ ಮಮ್ಮಿ ಮಮ್ಮಿ ಅಂತಂದು. ಏನು ಮಾಡ್ತೀರಾ, ಅವನಿಗೆ ಬಾಯಿ ಇದ್ದಿದ್ರೆ ಹೇಳಿದ ಮಾತು ಕೇಳ್ತಾ ಇದ್ದ. ಅಪ್ಪು ಇಲ್ಲೇ ಮನೆಯಲ್ಲೇ ಇರಪ್ಪ, ಜಲ್ದಿ ಬರ್ತೀನಿ ಮಗನೇ, ಮನೆಯಲ್ಲೇ ಇರು ಮಗನೇ, ಜಲ್ದಿ ಬರ್ತೀನಿ ನೋಡಿ. ಹಾಯ್ ಮಾಡು ಎಲ್ಲರಿಗೂ. ನಂಗೆ ನಿಜ ಮಕ್ಳು ಅಂದರೆ ತುಂಬ ಇಷ್ಟ ಗಾಯ್ಸ್. ಏನು ಮಾಡಬೇಕು, ದೇವ್ರು ನಮ್ಗೆ ಮೋಸ ಮಾಡ್ಬಿಟ್ಟ, ಮಕ್ಕಳೇ ಆಗಲ್ಲ ನಮಗೆ. ಇಟ್ಸ್ ಓಕೆ. ನನ್ನ ಮಗ ಇದೆಲ್ಲ ಅವ್ನು ತುಂಬ ಚೆನ್ನಾಗಿ ನೋಡ್ಕೊತೀನಿ, ತುಂಬ ಕೇರ್ ಮಾಡ್ತೀನಿ. ಆ್ಯಕ್ಚುಲಿ ಅವ್ನಿಗೆ ಇನ್ನೂ 1 year ಆಗಿಲ್ಲ. ಅಂದರೂ ಎಲ್ಲರೂ ಏನು ಇಷ್ಟು ದೊಡ್ಡವನಿದ್ದಾನೆ, 1 year ಆಗಿದೆಯಾ ಅಂತ ಹೇಳ್ತಾರೆ. ಸೊ ಅದರ ಫುಡ್ ಮೇಂಟೈನ್ ಮಾಡ್ತೀನಿ. ನನಗೆ ಕಮ್ಮಿ ಆದರೂ ಪರವಾಗಿಲ್ಲ, ಅವ್ನು ಡೈಲಿ ಹಾಕ್ತೀನಿ. ನಾನು ಫಿಶ್ಶು, ಚಿಕನ್ನು, ಮೊಟ್ಟೆ ಎಲ್ಲ ವೆಜಿಟೇಬಲ್ಸ್ ಸಮೇತ ಹಾಕ್ತೀನಿ ನಾನು. ಐ ಲವ್ ಅಪ್ಪು. ಒಂದು ಮಗರು ಹೋಗ್ತೀನಿ, ಕೊಡಲ್ಲ ಅವನೀಗ. ಸಿಟ್ಟು ಬಂದಿದೆ, ಸಿಟ್ಟು ನಿನ್ನ ಮೇಲೆ ಸಿಟ್ಟು ಬಂದಿದೆ ಇವಾಗ. ಸರಿ ಆಯಿತು ಮಗನೇ, ಜಲ್ದಿ ಬರ್ತೀನಿ, ಇಲ್ಲೇ ಮನೇಲಿ ಇರ್ಕೊಂಡು ಹೋಗು ಅಂತ ಹಠ ಮಾಡ್ತಿದ್ದಾನೆ ಅವನು. ಬಟ್ ಕರ್ಕೊಂಡು ಹೋಗೋಕ್ಕಾಗಲ್ಲ, ತುಂಬ ಬಿಸಿಲಿದೆ. ಆ್ಯಂಡ್ ನೀರು ತಗೊಂಬರ್ಬೇಕು. ಅವ್ನು ಇಲ್ಲಲ್ಲ, ಸುಮ್ಮನೆ ಅಲ್ಲೆಲ್ಲಿ ಓಡೋಗ್ಬಿಡ್ತಾನೆ. ಅಲ್ಲಿ ಆ ಏರಿಯಾದಲ್ಲಿ ತುಂಬ ನಾಯಿಗಳು ಜಾಸ್ತಿ ಇದ್ದಾವೆ. ಯಾವುದಾದ್ರೂ ಕಚ್ಬಿಟ್ರೆ ಕಷ್ಟ ಆಗುತ್ತೆ. ನನ್ನ ಮುದ್ದಿದು ಬಂಗಾರ. ಓಕೆ ಗೈಸ್, ಬನ್ನಿ ನೀರು ತೊಗೊಂಡು ಬರೋಣ, ಹಾಗೆ ತರಕಾರಿ ತೊಗೊಂಬರೋಣ. ನಾನು ಏನಿಲ್ಲ ತರಕಾರಿ ತೊಗೋತೀನಿ ಅಂತ ನಿಮಗೆ ಹೇಳ್ತೀನಿ. ಲೆಟ್ಸ್ ಗೋ. ಉಳ್ಚಿಕ 10 ರೂಪಾಯಿಗೊಂದು, 10 ರೂಪಾಯಿಗೆ 2. ಉಳ್ಚಿಕ ಒಂದು 10 ರೂಪಾಯಿಗೊಂದು. ಇದು 10 ರೂಪಾಯಿನಾ? 10 ರೂಪಾಯಿಗೆ 2. ಸಬ್ಬಸ್ಗೆ 10 ರೂಪಾಯಿಗೆ 2. ಇದೊಂದು 10 ರೂಪಾಯಿಗೆ ಒಂದು. ಕೊತ್ತಂಬರಿ 10 ರೂಪಾಯಿಗೆ 2. ಆಮೇಲೆ ಚೌಳಿಕಾಯಿ 30. ಇದು 60 ರೂಪಾಯಿಗೆ 5 ಕಿಲೋವು. ಇದು ಇದೆಲ್ಲ 20 ರೂಪಾಯಿನಾ? ಹಾಂ, 10 ರೂಪಾಯಿಗೆ 2 ಲಿಂಬೆಹಣ್ಣು. ಟಮಾಟಿ 15 ರೂಪಾಯಿಗೆ ಒಂದಾ? ಹಾಂ, 15 ರೂಪಾಯಿ kg. ಏನು ಗೊತ್ತಾ, ಸೊ ನಾನು ತರಕಾರಿ ಮಾಡ್ತಿದ್ದೀನಲ್ಲ, ತುಂಬ ಜನ ಕನ್ಫ್ಯೂಸ್ ಆಗಿ ಬಂದು ನೋಡ್ಕೊಂಡು ಹೋಗ್ತಿದ್ದಾರೆ, ಎಷ್ಟು ಏನು ಎತ್ತ ಅಂತ ಹೇಳಿ. ಇದೆ ಚಿಕ್ಕದಾಗಿ ಒಂದು ತರಕಾರಿ ಶಾಪ್ ಇದೆ. ಸೊ ಆ ಮಕ್ಕ ಎಲ್ಲ ಹೊರಗಡೆ ಹೋಗಿದ್ದಾರೆ ಅಂಥೇಳಿ ನನಗೆ ಕುಂದಿಸಿದ್ದಾರೆ. ತುಂಬ ಜನ ಹುಡುಗರು ಸುಮ್ಮನೆ ತರಕಾರಿ ತಗೋತಾರೆ, ಇದೆಷ್ಟು ಅಂತ ಕೇಳಿ ಹೋಗ್ತಿದ್ದಾರೆ. ಅವ್ರಿಗೆ ಶಾಕ್ ಆಗಿಬಿಟ್ಟಿದೆ. ಓ ಮೈ ಗಾಡ್, ತರಕಾರಿ ಮಾಡೋ ಹುಡುಗಿ ಇಷ್ಟು ಚೆನ್ನಾಗಿದ್ದಾಳ ಅಂತ. ನನಗೆ ಒಂಥರ ಸಖತ್ ಫಣ್ಣು, ನಕ್ಕು ಸಾಕಾಯ್ತು ಅವಾಗಿಂದ. ಕೆಲವೊಬ್ರು ಬಂದು ಮೇಡಮ್ ಕ್ಯಾರೆಟ್ ಎಷ್ಟು ಅಂತೇಳಿ 1/4 kg 20. ಈ 1/4 kg ಒಂದು 2 ಸಾಕು ಅಂತ ಕೇಳ್ತಿದ್ದಾರೆ. ದುಡ್ಡೇನು ಬೇಡ, ಫ್ರೀಯಾಗಿ ತೊಗೊಂಡು ಹೋಗಿ ಅಂತ ಹೇಳಿದೆ ನಾನು. ಕನ್ಫರ್ಮ್ ಮಾಡ್ಕೊಳಕ್ಕೆ ಬರ್ತಿದ್ದಾರೆ, ಈ ಹುಡುಗಿ ತರಕಾರಿ ಮಾರ್ತಿದ್ದಾಳ ಏನ ಎತ್ತ ಅಂತ. ಓ ಮೈ ಗಾಡ್, ಸಕ್ಕತ್ತಾಗಿ ಮಜಾ ಅಂದರೆ ಮಜಾ. ಓಕೆ, ಅಮ್ಮ ಕಾಲ್. ಗೈಸ್ ಅಕ್ಕ ಬಂದರು, ಇವನ್ನೆಲ್ಲಾನು ಗೈಸ್ ಅಕ್ಕ ಬಂದರು. ಸೊ ತರಕಾರಿನ ತೆಗ್ದು ಒಂದು ಚೀಲದಲ್ಲಿ ಹಾಕಿಟ್ಟು ಮನೆಗೆ ಓಡಬೇಕು ನೋಡಿ. ಎಷ್ಟು 2-3 ಅವರ್ ಬಿಸ್ನೆಸ್ ಮಾಡಿದೆ ನಾನು. ಸಖತ್ ಫನ್ ಆಗಿತ್ತು. ಮನೆಗೆ ಹೋಗಿ ಏನಾಯಿತು ಇವತ್ತು ಅಂತ ಹೇಳ್ತೀನಿ, ಓಕೆನಾ? ಆಯ್ತು, ಇವತ್ತು ಎಷ್ಟು ಗಿರಾಕಿಗಳು ಬಂದು ತುಂಬ ಚೆನ್ನಾಗಿ ವ್ಯಾಪಾರ ಆಯಿತು. ಎಲ್ಲರೂ ನೀವು ತರಕಾರಿ ಮಾಡ್ತಿದ್ದೀರಾ ಅಂತ ಕೇಳ್ತಿದ್ದಾರೆ. ಅದು ಕಾರ್ ಗಾಡಿ ತೊಗೊಂಡು ಬಂದಿದ್ದೀನಿ ನಾನು. ನನ್ನ ಕಾರ್
ಮನೆಗೆ ಬಂದ ಗುಟ್ಲೆ ಮುದ್ದಾಡ್ತಿತ್ತು ನನ್ನ ಮಗ. ಓಹೋ ಸಾಕಪ್ಪ, ಸಾಕು ಸಾಕು. ಎಷ್ಟು ಬಿಸಿಲಿದೆ ಗೊತ್ತಾ ಗೈಸ್. ಮನೆಗೆ ಬಂದೆ, ತರಕಾರಿ ಮಾರಿ ತುಂಬ ಖುಷಿಯಾಯಿತು. ಸಖತ್ ಫನ್ನಾಗಿ ಮಾಡಿದೆ. ಎಲ್ಲರೂ ಶಾಕು, ಅಯ್ಯೋ ನೀವು ತರಕಾರಿ ಮಾರ್ತೀರಾ, ಅದು ಕಾರ್ ತೊಗೊಬಂದು ತರಕಾರಿ ಮಾರ್ತಿದ್ದೀರಾ ಅಂತ ಹೇಳಿ. ಸೊ ನಾನು ಏನು ತೊಗೊಂಡು ಬಂದೆ ಇವತ್ತಂತ ತೋರಿಸ್ತೀನಿ. 5 ಬಾಳೆಹಣ್ಣು ತಗೊಂಡು ಬಂದೆ, ಹಾಗೆ ಸೀಬೆಕಾಯಿ, ಪ್ಯಾರ್ಲ್ಕಾಯಿನೂ ಅಂತಾರೆ, ಸೀಬೆಕಾಯಿನೂ ಅಂತಾರೆ, ಅದೊಂದು 3 ತಗೊಂಡು ಬಂದೆ. ಆಮೇಲೆ ಸ್ವಲ್ಪ ದ್ರಾಕ್ಷಿ, ಆಮೇಲೆ ಲೆಮನ್, ಅಷ್ಟೇ. ಸ್ವಲ್ಪ ತರಕಾರಿ ತೊಗೊಂಬಂದೆ. ತರಕಾರಿ ಅಂದರೆ ಮೆಂತ್ಯ ಸೊಪ್ಪು, ಪಾಲಕ್ ಸೊಪ್ಪು, ಬರೀ ಸೊಪ್ಪುಗಳು ತೊಗೊಂಬಂದಿದ್ದೀನಿ. ಪುಂಡಿ ಪಲ್ಯ, ಸಬ್ಬಸ್ಗಿ ಪಲ್ಯ, ಸ್ವಲ್ಪ ಟೊಮೊಟೊ, ಮೆಣಸಿನ್ಕಾಯಿ, ಲೆಮನ್, ಇಷ್ಟೇ ತೊಗೊಂಬಂದಿದ್ದೀನಿ. ಫುಲ್ ಬರೀ ಸೊಪ್ಪು ಸಾರು, ಸೊಪ್ಪಿನ ಪಲ್ಯ ಮಾಡ್ಕೊಂಡು ತಿನ್ನಬೇಕು. ಯಾಕಂದರೆ ಬೇಸಿಗೆ ಅಲ್ವಾ, ತುಂಬ ಹೀಟ್ ಆಗಿಬಿಟ್ಟಿದೆ ಬಾಡಿ. ಸೊ ಚಿಕನ್ ಮಟನ್ ಕಮ್ಮಿ ತಿಂತೀನಿ, ಕಮ್ಮಿ. ಫಿಶ್ ಆಯಿತು, ಚಿಕನ್ ಆಯಿತು, ಮಟನ್ ಆಯಿತು. ನೋಡಿ ಬೆವರಿಗೆಲ್ಲ ಮೇಕಪ್ ಹೆಂಗೆ ಹಿಡಿದು ಹೋಗ್ತಿದೆ. ತುಂಬ ಅಂದರೆ ತುಂಬ ಬಿಸಿಲಿದೆ, ತುಂಬ ಶೆಕೆ ಇದೆ. ಓಕೆ, ಇನ್ನು ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ ಗೈಸ್. ಹಾಗೆ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ನೋಡಿ ಇದು ಏನು ಸೊಪ್ಪಿದು, ಉಳ್ಳಾಗಡ್ಡಿ ಸೊಪ್ಪು ಅಂತೀವಿ ನಮ್ಮ ಕಡೆ, ಅದನ್ನು ತೊಗೊಂಬಂದೆ. ಸೊ ಎಲ್ಲರೂ ಊಟ ಗಿಟ ಮಾಡಿಕೊಂಡು ರೆಸ್ಟ್ ಮಾಡಿ. ನಾನು ಇವತ್ತಿನ ಲಾಗ್ನ ಇಲ್ಲಿಗೆ ಸ್ಟಾಪ್ ಮಾಡಿ ಸ್ವಲ್ಪ ಹೊತ್ತು ಮಲ್ಕೊಂಡು ಆಮೇಲೆ ಎದ್ದು ವಿಡಿಯೋ ಮಾಡಲ್ಲ.